ಪ್ರತಾಪ್ ಸಿಂಹ ಇತ್ತೀಚೆಗೆ ತಮ್ಮ ಮುಳ್ಳಂದಿಗೆ ಹೋಲಿಕೆ ಮಾಡಿ ಮಾತಾಡಿದ್ರು. ಪ್ರತಾಪ್ ಸಿಂಹ ಅವರು ನಾನು ನೋಡಿದೆ ಮೈಸೂರಲ್ಲಿ. ಪಾಪ ಅವ್ರು ಭಾಳ ಫ್ರಸ್ಟ್ರೇಟ್ ಆಗೋಗಿದ್ದಾರೆ. ಒಂದು ಮುಳ್ಳಂದಿ ಬಗ್ಗೆ ಮಾತಾಡ್ತಾರೆ ಅಂದರೆ ಇದು ಇನ್ನೊಂದು ಮುಳ್ಳಂದಿ ಆಗಿರುತ್ತೆ. ಇನ್ನೊಂದು ಮಾತಾಡಿದ್ರು ಅದೇನೋ ಅಪ್ಪನ ಹುಟ್ಟಿದ್ರೆ ಅಂತೆಲ್ಲ ಪ್ರತಾಪ್ ಸಿಂಹ ಅವರೇ, ನಮ್ಮ ಅಪ್ಪನ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ನಮ್ಮ ಅಪ್ಪನ ಬಗ್ಗೆ ನೀನು ಯಾಕೆ ಯೋಚನೆ ಮಾಡ್ತಿದ್ಯಾ? ಯಾಕೆ ಆಸ್ತಿಯಲ್ಲಿ ಏನಾದರೂ ಭಾಗ ಕೇಳಬೇಕು ಅಂತಿದ್ಯಾ ಏನು ನೀನು ನನ್ನ ಆಸ್ತಿಯಲ್ಲಿ? ನಮ್ಮ ಅಪ್ಪನ ಬಗ್ಗೆ ಪ್ರತಾಪ್ ಸಿಂಹ ನನಗೆ ಕ್ಲಾರಿಟಿ ಇದೆ ಗುರು. ನಿಮ್ಮಪ್ಪನ ಬಗ್ಗೆನೂ ನಿನಗೆ ಕ್ಲಾರಿಟಿ ಇದೆ ಅಂತ ನೀನು ನಮ್ಮಪ್ಪ ಬಗ್ಗೆ ಯೋಚನೆ ಮಾಡೋದು ನೋಡ್ತಾ ಇದ್ರೆ ನನಗೇನೋ ನೀನು ಆಸ್ತಿಯಲ್ಲಿ ಭಾಗ ಕೇಳ್ತೀಯ ಅನಿಸುತ್ತೆ. ಏನು ಸಿಂಹ, ಅರ್ಥ ಆಯ್ತಾ ಏನೋ? ಆದ್ರೆ ನೀನು ಮೊನ್ನೆ ನನಗೆ ಹೇಳಿಕೆ ನನ್ನ ಬಗ್ಗೆ, ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿ ಇಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದ್ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ.